ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 101. ಅದ್ವಿಕ್ ಜೊತೆ ಆಟವಾಡುತ್ತಿದ್ದ ಆಜ್ಞಾ ಪಪ್ಪ ಎಂದು ಮನೆಯೊಳಗೆ ಬಂದಾಗ, ಏನ್ ಪಾಪು ಎಂದು ಅದ್ರತ್, ಏನ್ ಪುಟ್ಟ ಎಂದು ಆಕರ್ಷ್ ಸಹ ಒಟ್ಟಿಗೆ ಕೇಳಿದರು. ಇಬ್ಬರತ್ತಲೂ ನೋಡಿ ಹಣೆ ಚಚ್ಚಿಕೊಂಡು ಮೇಲೆ ನೋಡಿದವಳು, ಗಾಡ್, ನಾನು ನಿಮ್ಮ ಫೇವ್ರೆಟ್ ಚೈಲ್ಡ್ ಅಂತ ನನಗೆ 2 ಪಪ್ಪ ಮತ್ತು 2 ಮಮ್ಮಿಯನ್ನು ಕೊಟ್ಟಿದ್ದೀರಾ. ಆದರೆ ಈಗ ನೋಡಿ ಫುಲ್ ಕನ್ಫ್ಯೂಷನ್. ಪಪ್ಪ ಅಂತ ಕರೆದ್ರೆ 2 ಪಪ್ಪಂದಿರು ಕೂಡ ನೋಡ್ತಾರೆ. ನಾನೀಗ ಯಾರ ಜೊತೆ ಮಾತಾಡಲಿ? ಗಲ್ಲದ ಮೇಲೆ ಬೆರಳಿಟ್ಟು ಕೇಳಿದಳು. ಅವಳ ಚರ್ಯೆಗೆ ಇಬ್ಬರಿಗೂ ನಗು ಬಂದಿತ್ತು. ಈ ಪುಟ್ಟ ತಲೆಯಲ್ಲಿ ಎಷ್ಟೆಲ್ಲ ಕನ್ಫ್ಯೂಷನ್ ಅಲ್ವಾ ಎಂದು ಅವಳನ್ನೆತ್ತಿ ಒಂದು ಸುತ್ತು ತಿರುಗಿಸಿದ ಅದ್ರಿತ್. ಕಿಲಕಿಲನೆ ನಕ್ಕಳು ಆಜ್ಞಾ. ನಿನ್ನ ಸಮಸ್ಯೆಗೆ ನಿನ್ನ ಮಮ್ಮಿನೇ ಪರಿಹಾರ ಕೊಡಬೇಕು, ಮಮ್ಮಿಯನ್ನು ಕೇಳು ಎಂದ ಅದ್ರತ್ ಮಾತಿಗೆ ಕಣ್ಣರಳಿಸಿದವಳು, ಥ್ಯಾಂಕ್ಸ್ ಪಪ್ಪ ಎಂದು ಓಡಿದರೆ ಖ್ಯಾತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ನಮ್ಮ ಮಗಳಿಗೆ ನೋವಾಗದಂತೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ಲು, ಕೃತಜ್ಞತೆಯಿಂದ ನುಡಿದ ಆಕರ್ಷ್. ನಿಜ ಆಕರ್ಷ್, ಶೀ ಈಸ್ ಎ ವಂಡರ್ಫುಲ್ ಮದರ್. ಮಕ್ಕಳ ಜೊತೆ ಹೇಗೆ ಮಾತನಾಡಬೇಕು, ಅವರನ್ನು ಹೇಗೆ ರಮಿಸಬೇಕು ಎಲ್ಲ ಚೆನ್ನಾಗಿ ಗೊತ್ತು ಅವಳಿಗೆ. ಆಕರ್ಷ್ ಹೇಳಿದ ಮಾತನ್ನು ಅನುಮೋದಿಸಿದ ಅದ್ರದ್ ಮಡದಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ. ಹಾಗಾದರೆ ಮತ್ತ್ಯಾಕೆ ತಡ? ಆದಷ್ಟು ಬೇಗ ಖ್ಯಾತಿಯನ್ನು ಅಮ್ಮನ ಪೋಸ್ಟಿಗೆ ಪ್ರಮೋಟ್ ಮಾಡುವದ್ದು. ಅವನ ಮಾತನ್ನು ಕೇಳಿಸಿಕೊಂಡ ಮುಕುಂದರವರು ನುಡಿದರು. ಬಂದೆ ಪಾಪು ಎಂದವ ಅಪ್ಪ ಪಾಪು ಕರೀತಿದ್ದಾಳೆ ಎಂದು ತನ್ನ ಕೋಣೆಯತ್ತ ಓಡಿದ. ನಮಗೆ ಕೇಳಿಸ್ಲಿಲ್ಲ. ಆಕರ್ಷ್ ಹಾಗೂ ಮುಕುಂದರವರು ಜೋರಾಗಿ ಹೇಳಿದಾಗಲೂ ಅವನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಅದ್ವಿಕ್ ಮುಖ ಊದಿಸಿ ಕುಳಿತಿದ್ದ. ಏನಾಯಿತು ಅದ್ವಿಕ್? ಆಕರ್ಷ್ ಕೇಳಿದಾಗ ಏನಿಲ್ಲ ಎಂದು ಮುಖ ತಿರುಗಿಸಿದ. ಅರೆ ಏನಾಯಿತು ಪುಟ್ಟ? ಮುಕುಂದರವರು ಪ್ರೀತಿಯಿಂದ ಕೇಳಿದಾಗ, ನಾನು ಯಾರಿಗೂ ಇಷ್ಟ ಇಲ್ಲ, ನಾನು ಗಾಡ್ಸ್ ಫೇವ್ರೆಟ್ ಚೈಲ್ಡ್ ಅಲ್ಲ. ಜೂನಿಯರ್ ಪಾಪುಗೆ 2 ಪಪ್ಪ ಮತ್ತು ಮಮ್ಮಿ ಇದ್ದಾರಂತೆ, ಆದರೆ ನನಗೆ ಒಬ್ಬರೇ ಪಪ್ಪ ಒಬ್ಬರೇ ಮಮ್ಮಿ. ತನ್ನ ಬೇಸರವನ್ನು ವ್ಯಕ್ತಪಡಿಸಿದ. ಮುಕುಂದರವರು ಏನು ಹೇಳುವುದು ಎಂದು ತಿಳಿಯದೆ ನಿಂತಾಗ, ನಿಮ್ಮ ಅಕ್ಕನ ಬಳಿ ಹೋಗಿ ಈ ಪ್ರಶ್ನೆಗಳನ್ನು ಕೇಳು ಅದ್ವಿಕ್ ಎಂದು ಅವನನ್ನು ಕಳುಹಿಸಿದ ಆಕರ್ಷ್. ಅವನು ಹೋದ ನಂತರ, ಮಾವ, ಮಕ್ಕಳು ಎಷ್ಟು ಸೆನ್ಸಿಟಿವ್ ಇರ್ತಾರಲ್ವಾ, ಸಣ್ಣ ಪುಟ್ಟ ವಿಚಾರಗಳು ಕೂಡ ಅವರನ್ನೆಷ್ಟು ಕಾಡುತ್ತವೆ ಅಲ್ವಾ, ಇವರನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಆಕರ್ಷ್ ಎಂದಾಗ, ನಿನ್ನ ಮಾತು ನಿಜ ಎಂದು ತಲೆ ಆಡಿಸಿದರು ಮುಕುಂದರವರು. ಹೇಳು ಮಮ್ಮಿ, ಈಗ ಏನು ಮಾಡಲಿ ನಾನು? ಗಲ್ಲದ ಮೇಲೆ ಬೆರಳಿಟ್ಟು ಕೇಳಿದಳು ಆಜ್ಞಾ. ನನ್ನ ಮುದ್ದು ಎಂದು ಅವಳ ಕೆನ್ನೆ ಹಿಂಡಿದ ಖ್ಯಾತಿ, ಈ ಪುಟ್ಟ ತಲೆಯಲ್ಲಿ ಎಷ್ಟೆಲ್ಲ ಕನ್ಫ್ಯೂಷನ್ ಅಪ್ಪ ದೇವ್ರೆ, ನಾಟಕೀಯವಾಗಿ ನುಡಿದವಳು. ನೀನು ನಿನ್ನ ಏಂಜಲ್ ಪಪ್ಪನನ್ನು ಪಪ್ಪ ಅಂತ ಕರಿತಿದ್ದೆ, ಹಾಗೆ ಕರಿ, ಇನ್ನೂ ಆಕರ್ಷ್ನ ಅಪ್ಪ ಅನ್ನು ಎಂದಳು. ಗುಡ್ ಐಡಿಯಾ ಮಮ್ಮಿ, ಥ್ಯಾಂಕ್ ಯು ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟಳು ಆಜ್ಞಾ. ನನಗೂ ಒಂದು ಕನ್ಫ್ಯೂಷನ್ ಇದೆ ಎಂದ ಅದ್ರತ್. ನಿನ್ನ ಕನ್ಫ್ಯೂಷನ್ ನಾನು ಹೇಗೆ ದೂರ ಮಾಡಲಿ ಎಂದಳು ಹುಬ್ಬೇರಿಸಿ. ನನ್ನ ಕನ್ಫ್ಯೂಷನ್ ನೀನು ಮಾತ್ರ ದೂರ ಮಾಡೋಕ್ಕೆ ಸಾಧ್ಯ ಎಂದವ ಅವಳಿಗೆ ಅಂಟಿಕೊಂಡಂತೆ ಕುಳಿತ. ಏನು ಮಾಡ್ತಿದ್ಯಾ ಎಂದವಳು ಕಣ್ಣಲ್ಲೇ ಆಜ್ಞಾಳತ್ತ ತೋರಿದಾಗ, ಪಾಪು, ನಾನು ನನ್ನ ಕನ್ಫ್ಯೂಷನ್ ದೂರ ಮಾಡ್ಕೊಂಡು ಬರ್ತೀನಿ, ನೀನು ಹೋಗಿ ಚೋಟು ಅಣ್ಣನ ಜೊತೆ ಆಟ ಆಡ್ಕೊ ಎಂದ ಅದ್ರತ್ ಮಾತಿಗೆ ತಲೆ ಆಡಿಸಿದ ಆಜ್ಞಾ, ಸರಿ ಪಪ್ಪ ಎಂದು ಅಲ್ಲಿಂದ ಓಡಿದರೆ ಅವಳಿಗೆ ಅದ್ವಿಕ್ ಎದುರಾದ. ಚೋಟು ಅಣ್ಣ ಬಾ ಆಟ ಆಡೋಣ ಆಜ್ಞಾ ಎಂದಾಗ, ನೀನು ಹೋಗಿರೋ ಜೂನಿಯರ್ ಪಾಪು, ನಾನು ಪಾಪು ಅಕ್ಕನ ಜೊತೆ ಮಾತಾಡಬೇಕು ಎಂದು ಖ್ಯಾತಿಯ ಕೋಣೆಯತ್ತ ಹೊರಟ ಅದ್ವಿಕ್ನ ಕೈ ಹಿಡಿದವಳು, ಪಪ್ಪ ಮಮ್ಮಿ ಹತ್ರ ಏನೋ ಕನ್ಫ್ಯೂಷನ್ ಬಗ್ಗೆ ಮಾತಾಡ್ತಿದ್ದಾರೆ, ನನ್ನನ್ನು ನಿನ್ನ ಜೊತೆ ಆಟವಾಡಲು ಹೇಳಿದರು. ನೀನು ಮಮ್ಮಿ ಜೊತೆ ಆಮೇಲೆ ಮಾತಾಡೋ ಚೋಟು ಅಣ್ಣ, ಪ್ಲೀಸ್ ನಾವೀಗ ಆಟ ಆಡೋಣ. ಸನ್ಸೆಟ್ ಆದಮೇಲೆ ನಮಗೆ ಹೊರಗೆ ಆಟವಾಡಲು ಬಿಡಲ್ಲ ಅಜ್ಜಿಯಂದಿರು ಎಂದಳು. ಸರಿ ಬಾ ಎಂದು ಆಜ್ಞಾ ಜೊತೆ ಹೊರ ನಡೆದ ಅದ್ವಿಕ್. ಪುಟ್ಟ, ಎಷ್ಟು ಬೇಗ ಅಕ್ಕನ ಜೊತೆ ಮಾತಾಡಿ ಬಂದ್ಯಾ? ಮುಕುಂದರವರು ಕೇಳಿದಾಗ, ಇಲ್ಲ ತಾತ, ಅಲ್ಲಿ ಪಪ್ಪ ಮಮ್ಮಿ ಹತ್ರ ಏನೋ ಕನ್ಫ್ಯೂಷನ್ ಬಗ್ಗೆ ಮಾತಾಡ್ತಿದ್ರು, ಅದಕ್ಕೆ ನಾನು ಚೋಟು ಅಣ್ಣನನ್ನು ಆಟ ಆಡೋಣ ಅಂತ ಕರ್ಕೊಂಡು ಬಂದೆ ಅದ್ವಿಕ್ ಪರವಾಗಿ ಉತ್ತರಿಸಿದಳು ಆಜ್ಞಾ. ಮುಕುಂದರವರು ಹಾಗೂ ಆಕರ್ಷ್ ಮುಖ ಮುಖ ನೋಡಿಕೊಂಡು ನಕ್ಕರು. ಪುಟ್ಟ, ನಿನ್ನ ಕನ್ಫ್ಯೂಷನ್ ದೂರ ಮಾಡಿದ್ಲಾ ಮಮ್ಮಿ? ಆಕರ್ಷ್ ಆಜ್ಞಾಳನ್ನು ಕೇಳಿದಾಗ,
ಹ್ಞೂ ಅಪ್ಪ, ನೀವು ನನ್ನ ಅಪ್ಪ, ಅವರು ನನ್ನ ಪಪ್ಪ ಎಂದು ಮುದ್ದಾಗಿ ನಕ್ಕಳು ಆಜ್ಞಾ. ಆಕಾಶ್ನ ಮೊಗದಲ್ಲಿ ನಗು ಬರಳಿತು. ಮನದಲ್ಲೇ ಖ್ಯಾತಿಗೆ ಕೃತಜ್ಞತೆ ತಿಳಿಸಿದ. ಪಾಪು ಹೋದ್ಲು, ಈಗ ನನ್ನ ಕನ್ಫ್ಯೂಷನ್ ದೂರ ಮಾಡು ಎಂದು ಅವಳನ್ನು ಆಲಂಗಿಸಿದ. ಡೋರ್ ಓಪನ್ ಇದೆ, ಯಾರಾದರೂ ಬಂದರೆ ಆಮೇಲೆ ಆಡ್ಕೋತಾರೆ, ಬಿಡೋ ಎಂದು ಅವನನ್ನು ದೂರ ಸರಿಸಿದಳು. ಅವಳ ಸರಿಯಾಗೆ ನಕ್ಕವ, ನಮ್ಮ ಪಾಪುಗೆ ಒಬ್ಬ ಪುಟ್ಟ ತಮ್ಮನನ್ನು ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಎಲ್ಲರೂ ಖ್ಯಾತಿಯನ್ನು ಅಮ್ಮನ ಪೋಸ್ಟಿಗೆ ಪ್ರಮೋಟ್ ಮಾಡುವಂತ ನನಗೆ ಮೋಟಿವೇಟ್ ಮಾಡ್ತಿದ್ದಾರೆ. ಆದರೆ ನನಗೊಂದು ಕನ್ಫ್ಯೂಷನ್ ಎಂದ ಅಮಾಯಕನಂತೆ. ಅವನ ಮಾತಿಗೆ ಅವಳ ಮೊಗದ ರಂಗು ಬದಲಾಯಿತು. ತನ್ನ ಲಜ್ಜೆಯನ್ನು ಮರೆಮಾಚಿ, ಏನು ಕನ್ಫ್ಯೂಷನ್ ಎಂದಳು. ಅದೇ, ನಮಗೆ ಮಗು ಹುಟ್ಟಿದ ಮೇಲೆ ನಾನು ನಮ್ಮ ಮಗು ಬಗ್ಗೆ ಹೆಚ್ಚು ಪ್ರೀತಿ ಕಾಳಜಿ ತೋರಿಸ್ತೀನಿ. ನನ್ನ ಫಸ್ಟ್ ಚಾಯ್ಸ್, ನನ್ನ ಫಸ್ಟ್ ಪ್ರಯಾರಿಟಿ ನಮ್ಮ ಮಗು ಅಂತ ನೀನು ನನ್ನ ಜೊತೆ ಜಗಳ ಮಾಡಿಕೊಂಡ್ರೆ ಆಗ ನಾನು ಯಾರಿಗೆ ಫಸ್ಟ್ ಪ್ರಯಾರಿಟಿ ಕೊಡಲಿ, ಯಾರು ನನ್ನ ಫಸ್ಟ್ ಚಾಯ್ಸ್ ಆಗಿರ್ತಾರೆ ಅನ್ನೋ ಕನ್ಫ್ಯೂಷನ್ ಎಂದ. ಅವನ ಬೆನ್ನಿಗೆ ಒದ್ದಿದವಳು, ನನ್ನ ಬಗ್ಗೆ ಆಡ್ಕೋತಿದ್ಯಾ ಎಂದು ಹುಸಿ ಮುನಿಸು ತೋರಿದಳು. ಇಲ್ಲಪ್ಪ, ನನ್ನ ಹೆಂಡತಿ ಬಗ್ಗೆ ಗೊತ್ತಿರೋದಕ್ಕೆ ಕೇಳಿದೆ ಎಂದ ಕಣ್ಣು ಮಿಟುಕಿಸುತ್ತಾ. ನಿನ್ನ ಮಾತು ನಿಜ. ಮೊದಲೆಲ್ಲ ಎಲ್ರಿಗೂ ನಾನೇ ಫಸ್ಟ್ ಚಾಯ್ಸ್ ಆಗಿರಬೇಕು, ನಾನೇ ಅವರ ಫಸ್ಟ್ ಪ್ರಯಾರಿಟಿ ಆಗಿರಬೇಕು ಅಂತ ಅಂದ್ಕೊಳ್ತಿದ್ದೆ. ಅದಕ್ಕೆ ಕಾರಣ ನನ್ನೊಳಗಿದ್ದ ಇನ್ಸೆಕ್ಯೂರಿಟಿ. ನಿಮಗೆ ಗೊತ್ತೋ ಗೊತ್ತಿಲ್ವೋ, ಆಶಾ ಮಮ್ಮಿ ನನ್ನ ಸ್ವಂತ ಮಮ್ಮಿ ಅಲ್ಲ. ನನ್ನ ಮಮ್ಮಿ ನಾನು ಚಿಕ್ಕವಳಿದ್ದಾಗಲೇ ತೀರ್ಕೊಂಡ್ಬಿಟ್ರು. ಈ ವಿಷಯ ನಂಗೆ ಗೊತ್ತಿದ್ರು ಗೊತ್ತಿಲ್ಲದಂತೆ ಇಷ್ಟು ವರ್ಷ ಕಳೆದೆ. ಆಶಾ ಮಮ್ಮಿ ನನಗಿಂತ ಹೆಚ್ಚು ಸ್ತುತಿನ ಪ್ರೀತಿಸಿದರೆ ನನಗೆ ಸಹಿಸೋಕ್ಕಾಗಲ್ಲ. ಅವರು ನನ್ನಿಂದ ದೂರವಾದರೆ ಮತ್ತೆ ಒಂಟಿಯಾಗಿ ಬಿಡ್ತೀನೇನೋ ಅನ್ನೋ ಭಯ. ಜೀವನದಲ್ಲಿ ನಾನು ಬಯಸಿದ್ದು ಪ್ರೀತಿ ಕಾಳಜಿ ಅಷ್ಟೇ. ಆಶಾ ಮಮ್ಮಿ ಇಷ್ಟು ವರ್ಷ ನನ್ನನ್ನು ಸ್ವಂತ ಮಮ್ಮಿ ಥರನೇ ನೋಡ್ಕೊಂಡಿದ್ದಾರೆ. ಪಪ್ಪಂಗೆ ಮತ್ತು ನನಗೆ ಮಾತ್ರ ಆವಾಗವಾಗ ಯುದ್ಧ ನಡೀತಿತ್ತು. ಸ್ತುತಿ ಪಪ್ಪನ ಫೇವ್ರೆಟ್ ಮಗಳು ಅಂತ ಜಲಸ್ ಫೀಲ್ ಆಗ್ತಿತ್ತು. ಆದರೆ ಈಗ ಎಲ್ಲ ಬದಲಾಗಿದೆ. ಪಪ್ಪಂಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ನಂಗೆ ಗೊತ್ತಾಗಿದೆ. ನನ್ನ ಸುತ್ತಲೂ ಇರುವವರು ನನ್ನನ್ನು ಪ್ರೀತಿಸ್ತಿದ್ದಾರೆ ಅಂತ ಅರ್ಥ ಆಗಿದೆ. ನೀನನ್ನು ಮದುವೆ ಆದಮೇಲೆ ನನ್ನ ಜೀವನ ಬದಲಾಯಿತು. ನನ್ನ ಜೀವನದಲ್ಲಿ ಪ್ರೀತಿ ಹೆಚ್ಚಿತು. ಮಮ್ಮಿ ಪಪ್ಪನ ಥರ ಕಾಳಜಿ ಮಾಡೋ, ಪ್ರೀತಿ ತೋರಿಸೋ ಅತ್ತೆ ಮಾವ ಸಿಕ್ಕಿದ್ರು. ಇಬ್ಬರು ಅಜ್ಜಿಯಂದಿರು ಸಿಕ್ಕಿದ್ರು. ನನ್ನನ್ನು ತುಂಬ ಪ್ರೀತಿಸೋ ನನ್ನ ಮಗಳು ನಂಗೆ ಸಿಕ್ಕಿದ್ಲು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮೊದಲ ಪ್ರೀತಿ ನೀನು ನನಗೆ ವಾಪಸ್ ಸಿಕ್ತೆ. ನಿನ್ನಿಂದ ತುಂಬ ಕಲಿತೆ ನಾನು. ಪರಿಗೋಸ್ಕರ ನೀನು ಮಾಡಿದ ತ್ಯಾಗ ಬಹುಶಃ ಯಾರೂ ಮಾಡಲಾರರು. ಪುಟಾಣಿ ಸ್ವಂತ ಮಗಳು ಅಲ್ಲದೇ ಇದ್ದರೂ ಅವಳಿಗೆ ತಂದೆ ಸ್ಥಾನ ತುಂಬಿ ಅವಳನ್ನು ಎದೆಗಪ್ಪಿಕೊಂಡೆ. ನಿಸ್ವಾರ್ಥ ಪ್ರೀತಿ ಏನು ಅಂತ ತೋರಿಸ್ಕೊಟ್ಟೆ. ಪ್ರೀತಿಯಲ್ಲಿ ಸ್ವಾರ್ಥ ಇರಲ್ಲ. ಪ್ರೀತಿಯನ್ನು ಹಿಡಿದಿಟ್ಟುಕೊಳ್ಳಲಾಗದು. ಅದನ್ನು ಸ್ವತಂತ್ರವಾಗಿ ಬಿಡಬೇಕು ಅನ್ನೋದನ್ನು ಕಲಿತೆ. ಐ ಆಮ್ ಪ್ರೌಡ್ ಆಫ್ ಯು ಎಡಿ. ನಿನ್ನ ಹಾಗೂ ಪರಿ ಸ್ನೇಹದ ಮುಂದೆ ನನ್ನ ಹಠ ಸೋತು ಹೋಯಿತು. ನಿಜವಾದ ಸ್ನೇಹ ಮತ್ತು ಪ್ರೀತಿಯ ಅರ್ಥ ತಿಳಿಯಿತು. ಹಠಮಾರಿ ಖ್ಯಾತಿ ಸತ್ ಹೋದ್ಲು. ಇವಳೀಗ ಹೊಸ ಖ್ಯಾತಿ. ಇವಳಿಗೆ ಪ್ರೀತಿಸಲು ಮಾತ್ರವೇ ಗೊತ್ತು. ಐ ಲವ್ ಯು ಸೋ ಮಚ್ ಎಂದವಳು ಅವನ ಎದೆಗೊರಗಿದರೆ ಅವಳ ತಲೆನೇವರಿಸಿದವನ ಕಣ್ಗಳಿಂದ ಆನಂದ ಬಾಷ್ಪ ಹರಿಯಿತು. ಕೆಲ ಹೊತ್ತು ಹಾಗೇ ಇದ್ದರು ಇಬ್ಬರು. ಖ್ಯಾತಿ, ಹೊರಗಡೆ ಹೋಗೋಣವಾ? ನಾವು ರೂಮ್ ಸೇರಿ ತುಂಬ ಹೊತ್ತಾಯಿತು. ಅದ್ರತ್ತೆಂದಾಗ ಸರಿ ಎಂಬಂತೆ ತಲೆ ಆಡಿಸಿದಳು ಖ್ಯಾತಿ. ಇಬ್ಬರು ಹೊರ ಬಂದಾಗ ಮುಕುಂದರವರು ಹಾಗೂ ಆಕರ್ಷ್ ಮಕ್ಕಳ ಜೊತೆ ಮಕ್ಕಳಂತೆ ಆಟವಾಡುತ್ತಿದ್ದರೆ, ಪಾರಿಜಾತರವರು ಹಾಗೂ ಶಾಂತದುರ್ಗಾರವರು ಆಸ್ಥೆಯಿಂದ ಅವರ ಆಟವನ್ನು ನೋಡುತ್ತಿದ್ದರು. ಆಜ್ಞಾ ಇಬ್ಬರನ್ನು ಕಂಡು, ಪಪ್ಪ, ಮಮ್ಮಿ ನಿಮ್ಮ ಕನ್ಫ್ಯೂಷನ್ ದೂರ ಮಾಡಿದ್ರಾ? ಕೂಗಿ ಹೇಳಿದಳು. ಈಗ ಎಲ್ಲರ ನೋಟ ಅವರಿಬ್ಬರ ಕಡೆಗೆ. ಹ್ಞೂ ಪಾಪು ಎಂದವ ಅವರ ಜೊತೆ ಆಟವಾಡಲು ಹೋದರೆ, ಪಾಪು ಅಕ್ಕ, ನಾನು ನಿನ್ನ ಜೊತೆ ಮಾತಾಡಬೇಕು ಎಂದ ಅದ್ವಿಕ್. ಬಾರೋ ಪುಟ್ರಾಜ್ಕುಮಾರ ಎಂದಳು ಖ್ಯಾತಿ. ಅವನ ಕನ್ಫ್ಯೂಷನ್ ಕೂಡ ಸ್ವಲ್ಪ ದೂರ ಮಾಡಿಕೊಡಮ್ಮ. ಮುಕುಂದರವರು ಖ್ಯಾತಿಯ ಕಾಲೆಳೆದಾಗ, ಮಾವ ಎಂದು ರಾಗ ಎಳೆದಳು ಖ್ಯಾತಿ. ಮುಕುಂದರವರು ನಕ್ಕರೆ, ಪಾಪು ಅಕ್ಕ ಎಂದ ಅದ್ವಿಕ್. ಹೇಳು ಚೋಟು. ಅವನ ಮಾತಿಗಾಗಿ ಕಾದಳು ಖ್ಯಾತಿ. ನಾನು ಗಾಡ್ಸ್ ಫೇವ್ರೆಟ್ ಚೈಲ್ಡ್ ಅಲ್ವಾ? ನಂಗೆ ಯಾಕೆ ಜೂನಿಯರ್ ಪಾಪು ಥರ ಎರಡು ಪಪ್ಪ ಮಮ್ಮಿ ಇಲ್ಲ ಎಂದು ಬೇಸರದಿಂದ ಕೇಳಿದ. ಈಗ ಎಲ್ಲರ ನೋಟ ಖ್ಯಾತಿ ಅತ್ತ.
ಅವಳ ಉತ್ತರ ಏನಿರಬಹುದು ಎಂಬ ಕುತೂಹಲ ಮೂಡಿತು ಎಲ್ಲರಲ್ಲೂ. ಅರೆ, ನನ್ನ ಪುಟ್ಟರಾಜ್ಕುಮಾರ ಗೋಡ್ಸ್ ಫೇವ್ರೆಟ್ ಚೈಲ್ಡ್ ಅಲ್ಲ ಅಂತ ಯಾರು ಹೇಳಿದರು? ನಿನಗೂ 2 ಪಪ್ಪ ಮತ್ತು ಮಮ್ಮಿ ಇದ್ದಾರಲ್ವಾ? ಸರಿಯಾಗಿ ಯೋಚನೆ ಮಾಡಿ ನೋಡು ಎಂದು ಮುಗುಳ್ನಗೆ ಬೀರಿದಳು. ಇಲ್ಲ, ನನಗಿರೋದು ಒಬ್ಬರೇ ಪಪ್ಪ ಮಮ್ಮಿ, ಸಪ್ಪೆ ಮೊರೆ ಹಾಕಿದ. ಪುಟಾಣಿ ಬಾಯಿಲ್ಲಿ ಎಂದು ಆಜ್ಞಾಳನ್ನು ತನ್ನ ಬಳಿ ಕರೆದವಳು. ಮಮ್ಮಿ ಏನೆಲ್ಲ ಮಾಡ್ತಾರೆ ಪುಟಾಣಿ ಎಂದು ಕೇಳಿದಳು. ಮಮ್ಮಿ ಬ್ರಷ್ ಮಾಡಿಸ್ತಾಳೆ, ಸ್ನಾನ ಮಾಡಿಸ್ತಾಳೆ, ಊಟ ಮಾಡಿಸ್ತಾಳೆ, ಓದೋದಕ್ಕೆ ಹೆಲ್ಪ್ ಮಾಡ್ತಾಳೆ, ನನ್ನ ಜೊತೆ ಆಟ ಆಡ್ತಾಳೆ, ಹಾಡು ಹೇಳಿ ನಿದ್ದೆ ಮಾಡಿಸ್ತಾಳೆ ಎಂದು ತನ್ನ ಕೈ ಬೆರಳುಗಳನ್ನು ಎಣಿಸಿ ನುಡಿದಳು ಮುದ್ದು ಆಜ್ಞಾ. ಅವಳ ಮಾತಿಗೆ ನಸುನಕ್ಕ ಖ್ಯಾತಿ. ಚೋಟು, ಮಮ್ಮಿ ಅಲ್ಲದೆ ಬೇರೆ ಯಾರು ನಿನಗೆ ಹೀಗೆಲ್ಲ ಮಾಡಿದ್ದಾರೆ ಎಂದು ತಮ್ಮನನ್ನು ಪ್ರಶ್ನಿಸಿದಳು. ನೀನು ಪಾಪು ಅಕ್ಕ ಎಂದ ಅದ್ವಿಕ್ ಯೋಚಿಸದೆ. ಹಾಗಿದ್ಮೇಲೆ ನಾನು ಕೂಡ ನಿನಗೆ ಮಮ್ಮಿ ಥರನೇ ಅಲ್ವಾ, ಸೆಕೆಂಡ್ ಮಮ್ಮಿ ಅಲ್ವಾ ಎಂದಾಗ ಹೌದೆಂಬಂತೆ ತಲೆ ಆಡಿಸಿದ ಅದ್ವಿಕ್. ನಾನು ಮಮ್ಮಿ ಅಂದಮೇಲೆ ಇವರು ನಿನಗೆ ಪಪ್ಪ ತಾನೆ ಎಂದಳು ಅದ್ರತ್ನತ್ತ ತೋರಿಸಿ. ಎಂದ. ಅಂದಮೇಲೆ ನಿನಗೂ 2 ಪಪ್ಪ ಮಮ್ಮಿ ಇದ್ದಾರೆ ತಾನೆ? ನೀನು ಕೂಡ ಗೋಡ್ಸ್ ಫೇವ್ರೆಟ್ ಚೈಲ್ಡ್ ಎಂದು ಅವನ ತಲೆಗೂದಲನ್ನು ಕೆದರಿದಳು. ನನ್ನ ಹೇರ್ ಸ್ಟೈಲ್ ಹಾಳಾಯಿತು ಎಂದವ. ಹೌದು, ನಾನು ಕೂಡ ಗೋಡ್ಸ್ ಫೇವ್ರೆಟ್ ಚೈಲ್ಡ್. ಎಸ್ ನಾನು ಕೂಡ ಗೋಡ್ಸ್ ಫೇವ್ರೆಟ್ ಚೈಲ್ಡ್ ಎಂದು ಕುಣಿದು ಕುಪ್ಪಳಿಸಿದ ಅದ್ವಿಕ್. ಏ ನಾವಿಬ್ಬರು ಗೋಡ್ಸ್ ಫೇವ್ರೆಟ್ ಚಿಲ್ಡ್ರನ್ ಎಂದು ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದಳು ಆಜ್ಞಾ. ಎಲ್ಲರೂ ಖ್ಯಾತಿಯತ್ತ ಮೆಚ್ಚುಗೆಯ ನೋಟ ಬೀರಿದರೆ ಅವಳು ನಸುನಕ್ಕಳು. ಮುಂದುವರೆಯುವುದು